ಮುಂಜಾನೆ ನಾಷ್ಟಾ ಕಟ್ಕೊಂಡು ಹೋಗುದ ಅಷ್ಟು ತ್ರಾಸ ಆಗಂಗಿಲ್ಲ. ಈ ಟೇಬಲು ಕುರ್ಚಿ ತಗೊಂಡ್ ಹೋಗ್ಬೇಕಂದ್ರ ಹರಿದ ಹಣ್ಣಾಡಾಕೈತಿ. ಇವ್ ನೋಡಿದ ಗಾಳಿ ಹರತೈತಿ. ಒಂದ್ ವೇಳೆಕ ಈ ಹುಡುಗ್ಯಾರ ಹುಟ್ಟುದು ಬೆಸ್ಟ್. ಹುಡುಗರಿದ್ರೆ ಅವನವನು ಹರಿದ ಹಣ್ಣಾಡಾಕೈತಿ. 10th ಮುಗೀತು ದುಡಿಬೇಕು, ಇಲ್ಲಾಂದ್ರೆ ಸೆಕೆಂಡ್ ಇಯರ್ ಮಟ್ಟ ಮುಗಿಬೇಕು, ಓದ್ಬೇಕು, ದುಡಿಬೇಕು. ಇದೇ ಜೀವನ ಆಗ್ಬಿಟ್ಟೈತಿ. ಅವನಿಗೆ ಎಷ್ಟು ವ್ಯಾಪಾರ ಬರ್ತಾವ, ಏನು ಮಾಡ್ತಾವ ಯಾವ ಗೊತ್ತ. ಅಲ್ಲಿಂದ ಇಲ್ಲಿ ಮಟ್ಟ ತರ್ಬೇಕಂದ್ರೆ ಒಳಗಿನ ನಿಕ್ಕರ ಹರಿದೋಕೈತಿ. ಎಂಥ ಚಲೋ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತಿದ್ದೆ. ನಮ್ಮ ಅಜ್ಜಿ 10th ಸಾಕು, ನಾವು ಅಷ್ಟು ಕಲ್ತಿಲ್ಲ, ನೀ ಎಷ್ಟು ಯಾಕೆ ಕಲಾತಿ, ಎಷ್ಟು ಕಲ್ತರು ಹೊಟ್ಟೆ ಅಂತಂದ್ರೆ ಪಡ್ಡು ಮಾರಕ್ಕೆ ಹಚ್ಚಿದ್ಲ. ಅವನು ಓನ್ಯಾಗೆಲ್ಲ ಪಡ್ಡು ಬಜ್ಜಿ ಅಂತ ಕರೀತಾರೆ. ಎಂಥ ಚಲೋ ಬಸ್ಸುರಾಜ್ ಅಂತ ಹೆಸರಿತ್ತ. ಚಲೋ ಇದೆ, ಸ್ವಲ್ಪ ಉಪ್ಪು ಜಾಸ್ತಿ ಐತೆ. ದೋಸ್ತ, ನನ್ ಮನಸ್ಸೊಳಗೆ ಏನ್ ಹೇಳ್ತೇನೆ ಅದ್ ನಿನ್ ಗೊತ್ತಾಗ್ತೈತಿ ನೋಡ್ಲಿ. ಹಂಗೆ ಗೊತ್ತಾಗ್ತೈತಿ? ಗೊತ್ತಾಗತ್ತಿಲ್ಲ ಇಲ್ಲ. ಹೊಟ್ಟೆ ಬಾಳಸ್ತೈತ್ಲಿಪ್ಪ. ಉಂಡು ಹೆಂಗಾಗಿ ನೋಡಿ ದಪ್ಪಗ ಹೆಂಗಾಗೇನ್ ಲಿಪ್ಪ, ಕಟ್ಗಿಕ್ಕಿಂತ ಕಡೆಯಾಗೇನ್ ನೋಡಿಲ್ಲಿ. ಪಾಪ ಹೋಟೆಲ್ ತಿನ್ನು ಅಂತಿ. ಬಾ, ನಿನ್ನಂತಾರ ದೋಸ್ತರು ಇರ್ಬೇಕು ನೋಡ್ಪ ಇದ್ರ. ಬರ್ರಿ ಬರ್ರಿ ಬರ್ರಿ, ಪಡ್ಡು ತಗೋರಿ, ಪಡ್ಡು ಬರ್ರಿ. ಅಣ್ಣ ಏನಾಯ್ತು ತಿನ್ನಾಗ? ಅಣ್ಣ ಬಿಸಿ ಬಿಸಿ ಪಡ್ಡೆ ಮತ್ತೆ ಚಟ್ನಿ ನೋಡ್ರಿ, ಸುಡಾತಾವ ಪಡ್ಡೆ. 2 ಪ್ಲೇಟ್ ಕೊಳ್ಳೇನೆ ಕೇಳ್ತೇಲಿಪ್ಪ, ಹೊಟ್ಟೆ ಬಾಳ ಸಿಗುತ್ತೆ. ಇದು ಕೊಡಪ್ಪ, ಇದು ಬಾಳ ಮರಕ್ತೈತಿ. ತಿನ್ನು. ಆಗಲ್ಲ ಅವಂಗ 5 ಕೊಟ್ಟೇನಿ, ತಿಕ್ಕೊಂತೇನೆ ಅಣ್ಣ. ಸಾರಿ, ಯಾಕಂದ್ರೆ ನಾವು 4 ಕೊಡ್ತೀವಿ, ಒಂದು ತಪ್ಪಿ 5 ಬಂತು, ಸಾರಿ. ಮಂಜ ಏನಾತ್ ಹೇಳಿ? ಪಾಡ್ಡಾಲಿವ ನೀನು ತೊಡ್ಡಾಗ ನೋಡ. ಏನೇನು ಹೇಳ್ತಾರ ಮಾರಾಯರು, ಏನೇನು ಹೇಳ್ತಾರ ಮಾರಾಯರು. ಒಂದ್ ಪ್ಲೇಟ್ ತಿನ್ಸಿದ್ರಲಿ ಬಾಡ ಮಗನ ಕಡೆ ಎಲ್ಲ ಅನ್ಸ್ಕೋಬೇಕು ನಾವು. ದೋಸ್ತ ಅಲ್ಲಿ ನೋಡಿ ನಾವಿಲ್ಲ ಅಷ್ಟದಾವ ಹೋತ್ ನೋಡೋದು ಹಾರಿ. ನೆಕ್ಕಿ ಸಾಫ್ ಮಾಡಿಬಿಡ್ರಿ, ಇನ್ನೊಂದ್ 2 ಪ್ಲೇಟ್ ಅದಾವ ಕೊಡ್ತೇನಿ. ಒಂದ್ ಸ್ವಲ್ಪ ನೀರು ಕೊಳ್ಳಿ. 40 80 ಆಗ್ತಾನ. 10 ರೂಪಾಯಿ ಪಟ್ಟು ಕೊಡಾಕ್ತಾರೆ. ಗ್ಯಾಸ್ ಎಟ್ ರೇಟ್ ರೇಟ್ ಗೊತ್ತೈತೆ ನಿಂಗೆ? ಬೆಳಗ್ಗೆ ಬೋನಿಗೆ ಆತ. ಪಟ್ನ ಕೊಡು ಫಡ್. ಎಷ್ಟೊತ್ ಮಾಡಾಯ್ತಿ? ತಡಿ ಅಣ್ಣ ಕೊಡ್ತೇನಿ. ಅದಾವಲ್ಲಿ ಇಟ್ಟಿಟ್ ಅದಾವಲ್ಲ. ಮತ್ ತಟ್ಟು ಅಣ್ಣ, ಈಗ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಲಿ, ಇಟ್ಟಿಟ್ ಮಾಡಾಕತ್ತಿಲ್ಲ. ಅದ ದೊಡ್ಡದು ಆರ್ಡರ್ ಮಾಡೀನಿ, 1 ತಿಂಗಳಾತ, ಇನ್ನೂ ಬಂದಿಲ್ಲ. ಬರ್ತೈತಿ. ಇದ ಒಂದು ಡೈಲಾಗ 1 ವರ್ಷ ಆತ್ ನೀ ಹೇಳಾಕತ್ತ. ಇಲ್ಲ ಅಣ್ಣ, ಈ ಸಲ ಆರ್ಡರ್ ಮಾಡೀನಿ, ಬರ್ತೈತಂತ. ಯಾವಾಗ ಬರ್ತೈತಿ ಬಾಳ್ಯಾನ ಮಗ ಫೋನ್ ಮಾಡಿರ್ಲಿಪ್ಪ ತಿನ್ನೋ ಟೈಮ್ನಾಗ. ಲುಚ್ಚ ಆಡಿಸಿ ಕಾಯಿ ಪಡ್ಸಿ ಮಗ. ಒಂದು ತಲೆ ತಿನ್ನಾಕತ್ತಾನ, ಊಟ ಮಾಡಾಕು ಕೂಡ ಹಾಕಿಲ್ಲ. ಇಲ್ಲೇ ಬಂದಿ ಇಲ್ಲೇ ಫೋನ್ ಸೈಲೆಂಟ್ ಅದ, ಕುಂದ್ರ ಬಾ. ಸೈಲೆಂಟ್ ಇತ್ತು ಅಲ್ಲೇ ದೋಸ್ತ, ನಾ ಕೆಲ್ಸಕ್ಕೆ ಹೊಂಟಿಲ್ಲ, ನನ್ನ ಕಡೆ ರೊಕ್ಕ ಇಲ್ಲ ಅಂತ ಹಿಂಗೆ ಮಾಡಾಕತ್ತೀನಿ. ಇಂಥ ದೋಸ್ತಿ ಅಂದ್ರೆ ಹಿಂಗೆ ದೋಸ್ತಿ. ದೋಸ್ತ ಹಂಗಿಲ್ಲ, ನನ್ನ ಕಡೆನು 100 ರೂಪಾಯಿ ಅಟ್ಟ ಇದ್ದು, ಅದರ ಸಲುವಾಗಿ ನಿನ್ಗೆ ಹೇಳಾರ್ದ ಬಂದೆ. ನಾನು ನಿನ್ಗೆ ಬೇಕೇನ ತಿಂತೀನಿ ಅಣ್ಣ. ತಿನ್ನಕ್ಕೆ ಏನೈತಲ್ಲ ಹಿಂಗೂ ಕೊಡು ಹೋಗ್ಲಿ. ಅಣ್ಣ ಇನ್ನೊಂದು ಪ್ಲೇಟ್ ಹಾಕ. ಇನ್ನೊಂದು ಪ್ಲೇಟ್ ನೋಡ್ಬಾರ್ದು, ನಂಗೆ ಹಾಕ ಅಂದಾನಿಲ್ಲ ಅಂತ. ಏನು ಮಾರ 3 ಪ್ಲೇಟ್ ತಿಂದ, ಅದು ಗಬ್ಬು ತಿನ್ನತಾನ.
ಹೊಟ್ಟೆ ಐತಿ ಒಂದು ಸಿಂಟ್ಯಾಕ್ಸ್ ಐತಿ ಮರ ಒಂದು ಇವು ನೋಡಿದ್ರೆ ಒಂದು ಪ್ಲೇಟ್ದಾಗ 20 ಸಲ ಚಟ್ನಿ ಹಾಕೊಂತಾನ ಅದ ರೊಕ್ಕ ಕೊಡಕ್ಕೆ ಎಷ್ಟಾತು ಈಗ ಭಾಳ ಆತತ್ತು ರೇಟ್ ಅಂತಾನ ಇವ್ ಏನು ಮಾಡ್ತಾನು 3 ಪ್ಲೇಟ್ ನೀರು ಕೊಡು ನೀರು. ಎಡ ಪಡ್ಡ ತಿನ್ಬೇಕಂದ್ರೆ ರಗಡ್ ಆಗಾಕತ್ತದ ನೋಡಪ್ಪ ಚಟ್ನಿ ತೊಗೊಂಬರ್ರು ಹಗರಕ್ಕೂ ಇಲ್ಲ ಅಣ್ಣ ಹಿಂಗೆ ಕೈ ಸುರಿದು ಬಿಡು ಜಳಕ ಮಾಡಿಸ್ಬಿಡು ನನ್ನ ಅಷ್ಟಿಲ್ಲ ಚಟ್ನಿ ಯಾ ಬೇವಾ ಹೋಗ ದೋಸ್ತ ಹೋಗ್ಬರ್ತೇನೆ ಬಿಲ್ ಕೊಟ್ಟಿರ. ಆಯ್ತು ಹೋಗಿರ್ರ ಚಟ್ನಿ ಹಾಕುವ ಅಣ್ಣ ಅಟ್ಟೈತಲ್ಲ ಪ್ಲೇಟ್ದಾಗ ಖಾಲಿ ಮಾಡೋದನೆ ಚಟ್ನಿ ರುಚಿ ಐತಿ ಇನ್ನೊಂದು ಸ್ವಲ್ಪ ಹಾಕಿ ಹೋಮರ್ರ ಹಂಗ್ಯಾಕೆ ಜಿಪ್ಪಣ್ತನ ಮಾಡಾಕತ್ತಿ ಹಾಕಟ್ಟ ಬಾಡ್ಯಾನ ಮಗ ಒಂದು ಪ್ಲೇಟ್ ಪಡ್ಡೆ ತಿನ್ನೋದಿರ್ಲಿ 10 ಸಲ ಚಟ್ನಿ ಕೇಳ್ತಾನೆ ಆಯ್ತು ತಡಿ ಸರಿ ಅಣ್ಣ ತಂದೆ ತಗೋಣ ಪಟ್ನ ಹಾಂ ಮೊದಲಿಂದ ಚಟ್ನಿ ಟೇಸ್ಟ್ ಚಲೋ ಇತ್ತಲ್ಲೋ ಮರ ಏನಿದ ನೀರ್ಗತ್ತೆ ಇತ್ತಲ್ಲ ಚಟ್ನಿ ಸಾಂಬಾರ್ ಇದ ಇಲ್ಲಣ್ಣ ಚಟ್ನಿನದ ನೀರು ಇದ್ದಿದ್ದು ಹಾಕೇನಿ ಅಂದ್ರೆ ನಿಂಗೆ ಕುಡಿಯಾಕ ಟೇಸ್ಟ್ ಆಗ್ಬೇಕಂತ ಅಲಾಮ ಬಡ್ಸಿಕೆ ಚಟ್ನಿ ನೀರು ಕೊಟ್ಟೆ ಅಲ್ಲಿ ಚಟ್ನಿ ಕೊಡ ಅಂದ್ರ 10 ರೂಪಾಯಿ ಇದ ಟೇಸ್ಟ್ ಬರಾಕತ್ತೈತಿ ಎಷ್ಟಪ್ಪ ಒಂದೊಂದು ಪ್ಲೇಟ್ ನಂದೊಂದು ಪ್ಲೇಟ್ ಯಾರ್ದೊಂದು ಪ್ಲೇಟ್ ಅಣ್ಣ ನಮ್ಮ ದೋಸ್ತಂದಂದ ನಂದೊಂದ ಒಂದು ಪ್ಲೇಟ್ ಮತ್ತ 4 ಪ್ಲೇಟ್ ತಿಂದ ನಾವು ನಿಂದು 1 ಪ್ಲೇಟ್ ಅಷ್ಟೇ ಎಟ್ಟ 4 ಪ್ಲೇಟ್ ತಿಂದಾನ ಹೋಗೋ ಮರ ನಂದೊಂದು ಅವನದೊಂದು ಒಂದು ಆಗುಲ್ಲ ಅಲ್ಲಿ ನಾನು ನಿನ್ಗೆ 1 ಪ್ಲೇಟ್ ಕೊಡ ಅಂತ ಹೇಳೇನ ನೀ ನೋಡಿದ್ರ 4 ಪ್ಲೇಟ್ ಕೊಟ್ಟಿ ಅಣ್ಣ ನಿನ್ ಸಾಮಾನ ಮೇಲೆ ಹಾನಿ ಮಾಡಿ ಹೇಳ್ತೇನಿ ನೀ 1 ಪ್ಲೇಟ್ ಕೊಡಿವಂಗ ಅಂತ ಹೇಳಿಲ್ಲ ಹಿಂಗ ಅವಂಗೇನ್ ಬೇಕು ಕೊಡಂದಿ ನಾ ಅದಕ್ಕೆ ಕೊಟ್ಟೆ ಅವ್ 4 ಪ್ಲೇಟ್ ತಿಂದ ನಾ ಕೊಡುದಿಲ್ಲ ನೋಡಪ್ಪ ಏನು ಕೊಡುದಿಲ್ಲ ಕೊಳ್ಳಿಲ್ಲ ಅಂದ್ರೆ ಬಿಡುಂಗಿಲ್ಲ ಎಷ್ಟಾತ್ ಹೇಳ ಒಂದೊಂದು 4 ಪ್ಲೇಟ್ 160 ನಿಂದೊಂದು 40 200 ಆತ ಸುದ್ದ 200 ಆತು ಮತ್ತೆ ಅಂತ ಮತ್ ಬಡ್ಸಿಕ್ಕಿದ್ದಂಗದಿಲ್ಲ ನನಗೇನು ಹೋಯ್ತೀವ ನನ್ನ ಕಡೆ 100 ಅದಾವ ನೋಡಪ್ಪ ಏನ್ 100 ಅದಾವ ಬಿಡುಂಗಿಲ್ಲ ನನಗೆ ಗೊತ್ತಿಲ್ಲ ಫೋನ್ ಪೇ ಐತೆನ ತಗೋಣ ಮಾಡಿದ್ ನೋಡ್ 100 ರೂಪಾಯಿ ಕ್ಯಾಶ್ ಕೊಡು 100 ರೂಪಾಯಿ ಇಲ್ಲ ನನ್ನ ಕಡೆ ಏನಿಲ್ಲ ಬಿಡುಂಗಿಲ್ಲ ತಗೋಪ್ಪ ತೋರ ಪಾಪ ರೊಕ್ಕ ಇರಲಾರ ಫೋನ್ ಪೇ ಮಾಡೋದ ದೋಸ್ತ್ ನೋಡು ಹಡಿಸಿ ಮಗ ಹೇಳಾರ್ದ ಹಂಗ ತಿಂದೋಗ್ಬಿಟ್ಟ ವಡ ಐತಿ ವಡ ಹಾ ಎಲ್ಲಿ ವಡ ಮರ ಪಡ್ಡ ಐತಿ ನೋಡು ವಡ ಐತಿ ಹ್ಮ್ ಹೆಂಗ್ ಪ್ಲೇಟ್ 40 ರೂಪಾಯಿ 40 ತಡಿಪ ಸ್ವಲ್ಪ ಆತ್ ತಗೋಪ್ಪ 1 ಪ್ಲೇಟ್ ಕೊಡ ಗಾಡಿ ಅಲ್ಲಿ ನಿಲ್ಲಿಸಿರಣ ಹಿಂದೆ ಅಣ್ಣಾರ ತೂರಿ ತಂಬಪ್ಪ ಚಲೋ ಆಗೈತಲ್ವಾ ಅಣ್ಣ ಸಿಂಗಲ್ಗೆ ಅಷ್ಟೇ ಸಿಂಗಲ್ 30 30 30 40 70 ಆತ ನನ್ನ ಕಡೆ ಐತಿ 50 90 11 ರೂಪಾಯಿ ಕಡಿಮೆ ಬ್ಯಾಡ ತಗೋಪ್ಪ ಕ್ಯಾನ್ಸಲ್ ತಿನ್ನು ಅಣ್ಣ ನಿನಗೇನು ಕಡಿಮೆ ಐತಿ ಬ್ಯಾಡು ಮರ 1 ಪ್ಲೇಟ್ ತಿನ್ನೋಷ್ಟು ಹೋಗ್ಯದ ನನ್ನ ಕಡೆ ಅಲ್ಲೋ ಅಣ್ಣ ಕಾರ್ ಐತಿ ನೋಡಾಕ ಚಲೋ ಕಾಣತಿ ಅರ್ಬಿ ನೋಡಿದ್ರ ಚಲೋ ಅದಾವ ನಿನಗೇನ ಕಡಿಮೆ ಐತೋ ಮಾರ ರೊಕ್ಕಿಲ್ಲ ಅನ್ನತ್ತಿಲ್ಲ ಏನು ಮಾಡೋದು ಬಿಡು ಮರ ಬರೋದು 18,000 ರೂಪಾಯಿ ಪೇಮೆಂಟ ಮನೆ ಬಾಡಿಗೆ ಗಾಡಿ ಖರ್ಚು ಅರ್ಬಿ ಮತ್ತು ಅವು ಇವು ಅನ್ನೋ ಮಟ ಅಂದ್ರೆ ಇಷ್ಟು ಬಂತು ನೋಡು ನನಗಲ್ಲ ಏನು ಮಾಡ್ತೀವಿ ಬಿಡು ಅದಕ್ಕೆ ಅನ್ನೋದು ಅಣ್ಣ ಇದ್ದಷ್ಟ್ರೊಳಗೆ ಜೀವನ ದುಗಿಸ್ಕೊಂಡು ಹೋಗ್ಬೇಕಂತ ಹಾಸಿಗೆ ಇದ್ದಷ್ಟೇ ಕಾಲು ಚಾಚ್ಬೇಕು ಅದನ್ನ ಬಿಟ್ಟು ಹಾಸಿಗೆನ ದೊಡ್ಡದು ಮಾಡ್ತೀನಿ ಅಂದ್ರೆ ಹರಿತೈತಿ ಲೇ ಎಲ್ಲರೂ ಬುದ್ಧಿ ಮಾತಾತ್ಲ ಲೇ ಹೇಳುದು ಹಾಂ ಎಷ್ಟು ಐತಿ ನೀನು 40 ರೂಪಾಯಿ ಪ್ಲೇಟ್ ತೊಗೊಂಡು ಹಂಗೆ ಹೇಳುದು ಆತಪ್ಪ ಬಿಲ್ಡಪ್ಪ ಬರೀ ಅಲ್ಲೋ ಅಣ್ಣ ನಿನಗೇನು ಒಳ್ಳೇದು ಹೇಳಿದ್ರೆ ಕೆಟ್ಟದ್ದು ಅನಿಸ್ತು ಬಿಡು ಹೋಗ್ಲಿ ಏನಾರು ಮಾಡ್ಕೊಂಡು ಹೋಗ್ಲಿ ನೀರು ತಂಬ ತಗೋ
ಫೋನ್ ಪೇ ಐತಲ್ಲ ಫೋನ್ಪೇ ಇತ್ತು ಹ್ಮ್. ತಗೊಂಡು ಹೋಗತ್ತಿಲ್ಲಲ್ವ ಬ್ಯಾಲೆನ್ಸ್ ಅಟ್ ಐತಿ ಚೆಕ್ ಮಾಡ ನೋಡಿ. ಏಟೈತನ 0.24 ಜೀರೋ ಬ್ಯಾಲೆನ್ಸ್ ಇಲ್ಲ 24 ಐತಿ. ಅದನ್ನ ತಗೊಂಡೇನು ಮಾಡ್ತಿ? ಇದೊಂದು ಸಲ ಉದ್ರಿ ಬರ್ಕೋ, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಉದ್ರಿ ಹೋಗು ಅಣ್ಣ, ನಾ ಹೇಳಿದ ಮಾತಿ ಹ್ಞೂ ಅನ್ಕೊಂತ ಕುಂತಿದ್ದೆ ಅಂದ್ರೆ ಉದ್ರಿ ಕೊಯ್ ಹೋಗ್ಲಿ ಅಣ್ಣ, ಇರ್ಲಿ ತಗೋಣ, ಇಲ್ಲ 60-50 ರೂಪಾಯಿ ಇತ್ತು. ಬ್ಯಾಂಗ್ಳೂರು ಕಟ್ ಮಾಡ್ಕೊಂಡ್ರ ಅದ. ನಾ ಏನ್ ಮಾಡ್ಬೇಕು ಅದಕ್ಕೆ? ಅದೆಲ್ಲ ಸಂಬಂಧ ಇಲ್ಲ. ಇದೊಂದು ಸಲ ಇರ್ಲಿ ತಗೋ. ಇಲ್ಲ ಇಲ್ಲ ಫೋನ್ ಇಟ್ಟು ಫೋನ್ ಇಟ್ಟು. ಇಲ್ಲ ಬಾಂಡೆ ತೊಳಿತೀಯ? ಇಲ್ಲ ಫೋನ್ ತುಟ್ಟಿದೈತಿ, ವಾಚ್ ಇಟ್ಕೋ. ವಾಚ್ ಎಟ್ಟರದೈತಿದೆ? 3800. 3800? ಅಲ್ಲಿ ಇವು ತಗೊಳ್ ಬದ್ಲಿ 100 ರೂಪಾಯಿ ಯಾವ್ದಾರ ಒಂದು ತಗೋಬೇಕಲ್ಲ, ಅದು ಹಿಂಗ ನಡಿತೈತಿ, ಇದು ಹಿಂಗ ನಡಿತೈತಿ, ಒಟ್ಟ ಏನೋ ಕಾಸ್ಟ್ಲಿ ಕಾಣ್ತೈತಿ ಇದು. ಮೊಬೈಲ್ ತಗೋ, ರೊಕ್ಕ ಕೊಡೆ ಆಮೇಲೆ ತಗೊಂಡು. ಇಲ್ಲಾಂದ್ರೆ ಇದಕ್ಕೆ ಹಾಕ್ತೇವೆ ನೋಡಿ, ಮೂಡ್ಕಾಕ ಹಾಕ್ಬಿಡ್ತೀನಿ. ಮೂಡ್ಕಾಕ ಮಕ್ಕಳು ನನ್ನ ಮಾತು ಕೇಳಿದ್ದ ಅಂದ್ರೆ ಸುಮ್ಮ ಹೋಗ್ಬಿಟ್ಟು ಹೋಗ್ಲಿ ಅಣ್ಣ ಇರ್ಲಿ ತಗೋ ಇನ್ನೊಮ್ಮೆ ಕೊಡಂತಿ ಅಂತ ಕಳಿಸ್ತಿದ್ದೆ. ಅವನು ಬುದ್ಧಿ ಮಾತು ಹೇಳಿದ್ರೆ ನಮ್ಗೆ ಹೇಳ್ತಾರ ಹೊಳ್ಳಿ. ಈಗ ನೋಡು 3,500 ರೂಪಾಯಿ ಕೊಟ್ಟಾನಂತ ವಾಚಿಗೆ. ಏನೈತಿ ಇದ್ರೊಳಗೆ? ನಮ್ಮ ತಮ್ಮನ ವಾಚು ಹಿಂಗೆ ಶೇಮ್ ಅಟ್ಟ ಏನ ಇದ್ರೊಳಗೆ ಪಾಯಿಂಟ್ ಬೇರೆ ಬೇರೆ ಅದಾವ, ಅದ್ರೊಳಗೆ ಚಲೋ ಐತಿ. ಇನ್ನೂ 100 ರೂಪಾಯಿ ಇದು ನೋಡಿದ್ರೆ 3,500 ರೂಪಾಯಿ ಬರ್ತಾನೂ ಇಲ್ಲ. ಹೆಂಗೆ ಗೊತ್ತು ಅವನು ಹಾಸಿಗೆ ಇದ್ದ ಕಾಲು ಚಾಚಪ್ಪ ಅಂತಂದ್ರೆ ಹಾಸಿಗೆನೇ ಹರಿತೀನಿ ನಾನು. ಅವ್ರು ತಂದ ಹರಿತೈತಿ ಹಾಸಿಗೆ ಹರಿದ್ರೆ.